ಡೀಲರಾ? ಜಾನ್ವಿನ ಆರ್ಡರ್ ತಲುಪಿಸಲ್ವಾ? ಹಲೋ ಸರ್, ಸಪ್ಲೈ ಬಂದಿಲ್ವಾ? ಏನು ದರಿದ್ರ ಸಪ್ಲೈ ರೀ ನಿಮ್ಮದು? ಅದೇನು ಮಸಾಲೆ ಪುಡಿಗಳ ಅಷ್ಟು ಕೆಟ್ಟದಾಗ ದರಿದ್ರವಾಗಿದೆ? ಸರ್, ನಮ್ಮ ಪ್ರಾಡಕ್ಟ್ಸ್ ಕೆಟ್ಟದಾಗಿದೆಯಾ? ಸುಮ್ಮನೆ ಫೋನ್ ಮಾಡಕ್ಕೆ ನಂಗೇನು ತಲೆ ಕೆಟ್ಟಿದೇನ್ರಿ? ನಮ್ಮ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅಂತಲ್ವಾ ಸರ್ ನೀವು ಆರ್ಡರ್ ಕೊಟ್ಟಿದ್ದು? ಹ್ಞೂ ರೀ, ಕೊಟ್ಟಿದ್ದೆ. ಆದರೆ ಈ ಥರ ಡಬಲ್ ಗೇನ್ ಮಾಡ್ತೀನಿ ಅಂತ ಯಾವನಿಗೆ ಗೊತ್ತಿತ್ತು? ಶುರುನಲ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ಬಿಟ್ಟು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಕಚ್ಚಡ ಕ್ವಾಲಿಟಿ ಕೊಡ್ತೀರಾ? ವ್ಯಾಪಾರದಲ್ಲಿ ಒಂದು ನಿಯತ್ತು ಇರ್ಬೇಕ್ರಿ. ಅದು ನಿಮ್ಗಿಲ್ಲ ಅನ್ನೋದು ಇವತ್ತು ಗೊತ್ತಾಯ್ತು. ಅದು ಯಾವುದೋ ಲೇಡಿ ತಂದ್ಕೊಟ್ಟೋದ್ರಲ್ಲ ನಿಮ್ಮ ಪ್ರಾಡಕ್ಟು, ಅದು ಸೇಲ್ ಮಾಡಿದ್ದು 1 ಅವರಿಂದ ನಾನ್ ಸ್ಟಾಪ್ ಫೋನ್ ಹುಡ್ಕತಾ ಇದೆ ಇಲ್ಲಿ. ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ರೀ ತಗೊಂಡೋದು ಕಸ್ಟಮರ್ಸು. ನೀವು ದುಡ್ಡು ಮಾಡೋದಕ್ಕೆ ನಮ್ಮನ್ನು ಯಾಕ್ರಿ ಬಯಸ್ತೀರಾ? ಒಂದು ಮಾತು ಹೇಳ್ತೀನಿ ಕೇಳಿ, ಮೊದಲು ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು. ದುಡ್ಡು ತಾನಾಗಿ ಬರುತ್ತೆ. ಅದು ಬಿಟ್ಟು ಮೊದಲೇ ದುಡ್ಡು ಮಾಡೋದಕ್ಕೆ ಹೋದರೆ ವ್ಯಾಪಾರನೂ ಕೈಗತ್ತಲ್ಲ, ದುಡ್ಡು ಬರಲ್ಲ. ಇದೇ ಕೊನೆ ರೀ. ಇನ್ಮೇಲೆ ನಮಗೂ ನಿಮಗೂ ಯಾವ ವ್ಯಾಪಾರನೂ ಬೇಡ. ನಾನು ಕೊಟ್ಟಿರೋ ಅಡ್ವಾನ್ಸ್ ಅಮೌಂಟ್ ತಂದು ಕೊಟ್ಟು ನಿಮ್ಮ ಪ್ರಾಡಕ್ಟ್ ಏನಿದೆ ಅಂತ ತೊಗೊಂಡೋಗಿ. ಬೀದಿಲೋಗ ನಾಯಿನೂ ಮೂಸಲ್ಲ ಅಂಥದನ್ನ ತಂದು ವ್ಯಾಪಾರ ಮಾಡು ಅಂತ ಕೊಟ್ಟಿದ್ದೀರಲ್ಲ, ನೀವು ಉದ್ಧಾರ ಆಗಲ್ಲ ರೀ. ಶ್ರೀ, ನೀವು ಡೆಲಿವರಿಗೆ ಹೋಗ್ತೀನಿ ಅಂದ್ರಲ್ಲ, ಆ ಜಾಗಕ್ಕೆ ನಾನೇ ಹೋಗಿ ಡೆಲಿವರ್ ಮಾಡ್ತೀನಿ. ನೀವು ಹೋಗ್ತೀರಾ? ಬೇಡ, ನಾನು ರವಿ ಹೋಗ್ತೇವೆ. ಹೇಗೂ ನನ್ನ ಆಫೀಸಿಗೆ ಅದೇ ದಾರಿಯಲ್ಲಿ ಹೋಗೋದು, ಅವಾಗ ಕೊಟ್ಟು ಹೋಗ್ತೀನಿ. ಬೇಡಮ್ಮ, ಈಗಲೇ ಸುಸ್ತು ಅಂತಂತೀಯಲ್ಲ, ಈ ಪರಿಸ್ಥಿತಿ. ಇಲ್ಲ ಅಜ್ಜಿ, ನಾನು ಆರಾಮಾಗಿ ಹೋಗಿ ಕೊಡ್ತೀನಿ. ಬೇಕಂದರೆ ಟ್ಯಾಕ್ಸಿನೂ ಆಟೋನೂ ಮಾಡ್ಕೊಂಡು ಹೋಗಿ ಕೊಡ್ತೀನಿ, ಪ್ಲೀಸ್. ಏನಪ್ಪ ಶ್ರೀ? ಸರಿ ಆಯ್ತು, ನೀವೇ ಹೋಗಿ. ಥ್ಯಾಂಕ್ಸ್.